ತಾಯಿ, ಅವ್ರಿಗೆ ಗಂಡ ಬಂದು ಮಾಡೋಕ್ಕಾಗಲ್ಲ ತಾಯಿ. ನೀವು ಹಿಂಗೆ ದೌರ್ಜನ್ಯ ನಿಂದು ಹೆಂಡತಿ ಮೇಲೆ ದೌರ್ಜನ್ಯ, ಆಫೀಸ್ ಮೇಲೆ ದೌರ್ಜನ್ಯ ಮಾಡಕ್ ಬರೋದಿಲ್ಲ. ಕೊಡು. ನಮಸ್ತೆ ಸರ್. ಜೋರಾಗಿ ಮಾತಾಡ್ತಾರೆ. ಪ್ರೌಢಶಾಲೆ ಸಂಘ ಗೃಹ ನಿರ್ಮಾಣ ಸಂಘದಲ್ಲಿ ಸದಸ್ಯರಾಗಿದ್ದೀನಿ. ಹಾಗೆ ಸೈಟ್ಗೆ 4.5 ಲಕ್ಷ ದುಡ್ಡು ಕಟ್ಟಿದ್ದೀನಿ ಸರ್. 2011ರಲ್ಲಿ ಏಪ್ರಿಲ್ ಅಲ್ಲಿ ಕಟ್ಟಿರೋದು. ಆದರೆ ಇದುವರೆಗೂ ಸೈಟ್ ಯಾಕೆ ವಿತರಣೆ ಮಾಡಿಲ್ಲ, ಏನು ಪ್ರೋಸೆಸ್ ಆಗ್ತಿದೆ ಅಂತ ಒಂದು ಸ್ವಲ್ಪ ನಮಗೆ ಕೊಡ್ತಾ ಇಲ್ಲ ಸರ್. ಮೀಟಿಂಗಲ್ಲಿ ಕರೀತಾರೆ, ಮೀಟಿಂಗ್ ಹೋದ್ರೆ ಏನು ಮಾಡ್ತಾರೆ, ನಾವು ಯಾರು ಪ್ರಶ್ನೆ ಕೇಳ್ತೀವಿ ಅವ್ರನ್ನೇ ಅವ್ರನ್ನ ಗುರಿಯಾಗಿ ಇಟ್ಕೋತಾರೆ. ಮತ್ತೆ 3 ಮೀಟಿಂಗಲ್ಲಿ ನಾನು ತುಂಬ ಹೀಯಾಳಿಸಿದ್ದಾರೆ ಸರ್. ಶಿವರಾಮಣ್ಣ, ನೀನು ಗಾಳಿಗೆ ಹೋಗ್ಬಿಡ್ತೀಯಾ? ಇದು ಗಾಳಿ. ಅದಕ್ಕೆ ಸರ್ ತುಂಬ ನೋವಾಗಿದೆ ಸರ್. ಹೋದ್ಸಲ ಮೀಟಿಂಗಲ್ಲಿ ಪಾಂಚಾಲಿ ಅಂತ ಅದು ಟೀಚರ್ ಮಾತಾಡಿದ್ದಾರೆ ಸರ್. ತುಂಬ ಅಂತ ಆಗಿದೆ. ತಮ್ಮ ಹೆಸರು ತಾಯಿ? ವರಲಕ್ಷ್ಮಿ ಅಂತ. ವರಲಕ್ಷ್ಮಿ. ಆದ್ರೆ ತುಂಬ ನಿಮಿಷ ತಾಯಿ, ನಿಮ್ಮ ಗ್ರೀವೆನ್ಸ್ ಏನು? ಅವ್ರು ಸರಿಯಾಗಿ ಮಾಡ್ತಾ ಇಲ್ಲ, ಅದಕ್ಕೆ ಆಡಳಿತಾಧಿಕಾರಿ ಅಡ್ಮಿನಿಸ್ಟ್ರೇಟಿವ್ ಮಾಡಬೇಕು ಅಂತ ಲೋಕಾಯುಕ್ತಗೆ ಪವರ್ ಇದೆ ಮೇಡಮ್. ಸುಳ್ಳು ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀರಾ? ಸುಳ್ಳು ಹೇಳಲ್ಲ ಸರ್. ಇದು ನಮಗೆ ಪವರ್ ಇಲ್ಲ. ನೀವು ಇದು ಕೋಆಪರೇಟಿವ್ ಸೊಸೈಟಿ ಆದರೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಮುಂದೆ ಕಂಪ್ಲೇಂಟ್ ಕೊಡಬೇಕು. ಸೆಕ್ಷನ್ 70ಯಲ್ಲಿ ಎನಿ ಡಿಸ್ಪ್ಯೂಟ್ ಬಿಟ್ವೀನ್ ಮೆಂಬರ್ ಅವ್ರ ಸದಸ್ಯ ಡಿಸ್ಪ್ಯೂಟ್ ಆಗಬೇಕು. ಅದಾಗಿ ಅವರ ಕೆಲಸ ಮಾಡದೇ ಇದ್ರೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಯಾರಿದ್ದೀರಿ ಅವರು ಏನು ಸರ್ ಡಿಸ್ಪ್ಯೂಟ್ ಬಿಟ್ವೀನ್ ಮೆಂಬರ್ ಸೊಸೈಟಿ ಎಲ್ಲಿ ಹೋಗ್ಬೇಕು? ಅವರು ನಿಮ್ಮ ಹತ್ರ ನೀವು ಡಿ.ಆರ್. ಈ ಪ್ರಾಬ್ಲಮ್ ಯಾಕೆ ಸಾಲ್ವ್ ಮಾಡಿಲ್ಲ ನೀವು? ಅದು ಡಿಸ್ಟ್ರಿಕ್ಟ್ ಲೆವೆಲ್ ಸೊಸೈಟಿ ಸರ್, ಜಾಯಿಂಟ್ ರಿಜಿಸ್ಟ್ರಾರ್ ವ್ಯಾಪ್ತಿ ಬರುತ್ತೆ ಸರ್. ಆಯ್ತು, ಜಾಯಿಂಟ್ ರಿಜಿಸ್ಟ್ರಾರ್ ಮುಂದೆ ಹೋಗ್ಬೇಕು ಅವರು. ಹೌದು ಸರ್. ಸೆಕ್ಷನ್ 70ಯಲ್ಲಿ ಹೌದು ಸರ್. ಅವ್ರು ಹೋದಾಗ ನಿಮ್ಮವ್ರು ಇದ್ದೇ ಮಾಡ್ತಾರೆ. ಮೇಡಮ್ ತಡೆಯೋಕ್ಕಾಗಲ್ಲ, ಯಜಮಾನ ಕರ್ಕೊಂಡ್ಬರ್ತಾರೆ ಗನ್ ಇಟ್ಕೊಂಡು. ಇಲ್ಲ ಸರ್, ಅದು ಸೈಟ್ ಕೊಟ್ಟಿಲ್ಲ ಅಂತ ಹೇಳಿ ಇದು ಮಾಡಿದ್ದಾರೆ ಸರ್. ಅದು ಸೈಟ್ಗೆಲ್ಲ ನೀವು ಕಾನೂನು ಪ್ರಕಾರ ಏನು ಬೇಕಾದ್ರೆ ಆಕ್ಷನ್ ತಗೊಳ್ರಿ. ಸರಿ ಸರ್. ನಿಮ್ಮ ಯಾಕೆ ಎಲ್ಲಿ ಜಾಯಿಂಟ್ ರಿಜಿಸ್ಟ್ರಾರ್? ಜಾಯಿಂಟ್ ರಿಜಿಸ್ಟ್ರಾರ್ ಬಂದಿದೆ ಸರ್, ಮೈಸೂರು. ಅಮ್ಮ ಹೇಳಿ ಸರ್. ಹೋಗಿ ಸೆಕ್ಷನ್ 70ಯಲ್ಲಿ ಡಿಸ್ಪ್ಯೂಟ್ ನಿಮ್ಮನ್ನ ಮಾಡೋಕೆ ಅವ್ರ ಮುಂದೆ ಜಾಯಿಂಟ್ ರಿಜಿಸ್ಟ್ರಾರ್ ಮುಂದೆ ಮಾಡಿ. ಜಾಯಿಂಟ್ ರಿಜಿಸ್ಟ್ರಾರ್ ಮುಂದೆ ಇವಾಗ ಏನು ಬಂದಿದೆಯೋ ಅದೆಲ್ಲ ಬರೆದು ಆಕ್ಷನ್ ತಗೊಂಡ ತಕ್ಷಣ ಇವ್ರ ಮೇಲೆ ಅಂತ ತಗೊಳ್ತಾ ಇದ್ರೆ ಅವ್ರ ಮೇಲೆ ಹೈಕೋರ್ಟ್ಗೆ ಹೋಗ್ಬೇಕು. ಅವಾಗ ಆಟೋಮೆಟಿಕ್ ಅಡ್ಮಿನಿಸ್ಟ್ರೇಟಿವ್ ಬರ್ತಾರೆ. ನಮಗೆ ಪವರ್ ಇಲ್ಲ ತಾಯಿ. ನಿಮ್ಮ ಯಜಮಾನ ಕೊಟ್ಬಿಟ್ಟು ಅವ್ರು ಫುಲ್ ಇನ್ಸರ್ಟ್ ಹಾಕೊಂಡು ಮಿಲಿಟರಿ ಥರ ಬಂದ್ಬಿಟ್ಟಾರೆ ಜೋರು ಮಾಡೋಕ್ಕೆ. ಮನೇಲಿಗೆ ಜೋರು ಮಾಡ್ತಾರ? ಮನೇಲಿ ಏನು ಮೇಡಮ್ ಗೆಲ್ಲಲ್ಲ. ಹೆಸರು ಮೇಡಮ್ ಹೆಸರು ಬರ್ತೀವಿ, ಚೇಂಜ್ ಮಾಡ್ಕೊಡಪ್ಪ.